ಇನ್ನು ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಸಮರ ಸಾರಿದೆ. ಸಿದ್ದು ಸರ್ಕಾರದ ವಿರುದ್ಧ ದೆಹಲಿ ಮಟ್ಟದಲ್ಲೇ ದಂಗಲ್. ರಾಷ್ಟ್ರ ಮಟ್ಟದಲ್ಲಿ ಹೋರಾಟಕ್ಕೆ ಬಿಜೆಪಿಯಿಂದ ಬೃಹತ್ ಪ್ಲಾನ್ ಸಿದ್ಧಗೊಂಡಿದೆ. ಹಾಗಾಗಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಗೆ ಪಿನ್ ಟು ಪಿನ್ ಸಂಪೂರ್ಣ ಮಾಹಿತಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಕೋಟಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನೀಡುತ್ತಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಿಜೆಪಿ ನಾಯಕರು ಇದನ್ನ ಬಹುದೊಡ್ಡ ಅಸ್ತ್ರವನ್ನಾಗಿ ಪರಿಗಣಿಸಿದ್ದಾರೆ. ಬಟ್ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಇದನ್ನ, ಅದು ಪ್ರಶ್ನೆ ಇರೋದು. ದೆಹಲಿ ಮಟ್ಟದಲ್ಲೇ ಹೋರಾಟ ಮಾಡಬೇಕು, ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರ ಸದ್ದು ಮಾಡಬೇಕು ಅನ್ನುವಂತಹ ಪ್ಲಾನ್ ಅಂತೂ ಬಿಜೆಪಿ ಪಾಳ್ಯದಲ್ಲಿ ಆಗಿದೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಮಾಡಬೇಕು, ಕಾರಣ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧ 40% ಕಮಿಷನ್ ಮಾಡುವಂತಹ ಕಾಂಗ್ರೆಸ್ ನಾಯಕರು ಯಾವ ರೀತಿ ಹೋರಾಟ ಮಾಡಿದ್ರು, ಎಲ್ಲಿ ತನಕ ತೆಗೆದುಕೊಂಡು ಹೋದ್ರು. ಈಶ್ವರಪ್ಪನವರ ಮೇಲೆ ಬಂದಂತಹ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರ ತಲೆದಂಡ ಆಗೋ ತನಕ ಕೂಡ ಕಾಂಗ್ರೆಸ್ ನಾಯಕರು ಬಿಡ್ಲಿಲ್ಲ. ಈ ಪ್ರಕರಣದಲ್ಲೂ ಕೂಡ ಬಿಜೆಪಿ ನಾಯಕರು ಅದೇ ರೀತಿ ಧ್ವನಿ ಎತ್ತಬೇಕಾಗಿದೆ, ಸಚಿವರ ತಲೆದಂಡ ಆಗೋ ತನಕ. ಸೊ ಆ ಹೋರಾಟವನ್ನ ಮುಂದುವರಿಸೋ ನಿಟ್ಟಿನಲ್ಲಿ, ಈ ವಿಚಾರವನ್ನ ಜೀವಂತವಾಗಿರಿಸೋ ನಿಟ್ಟಿನಲ್ಲಿ ದೊಡ್ಡ ಪ್ಲಾನ್ ಬಿಜೆಪಿ ಪಾಳ್ಯದಲ್ಲಿ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಭಿವೃದ್ಧಿ ನಿಗಮದ ಅಧಿಕಾರಿಯ ಸಾವಿನ ಪ್ರಕರಣ ಈಗ ನಾನಾ ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಇವತ್ತು ಏನು ದಾಖಲೆ ಬಿಡುಗಡೆ ಆಗಿದೆ, ಈ ದಾಖಲೆ ಕುರಿತಂತೆ ನಾವು ಮಾತಾಡೋದಕ್ಕೆ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರನ್ನೇ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರಿಗೆ ನಾನು ಪತ್ರವನ್ನು ಬರೆದಿದ್ದೀನಿ. 2 ದಿನದಿಂದ ಪತ್ರವನ್ನು ಬರೆದಿದ್ದೀನಿ. ನಾನು ಪತ್ರವನ್ನು ಬರೆದು ಪತ್ರಿಕಾ ಹೇಳಿಕೆಗಳು ಬಂದಿರೋವಂಥದ್ದು ಮತ್ತು ದಾಖಲೆಗಳನ್ನೆಲ್ಲ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರಿಗೆ ನಾನು ಕಳಿಸ್ಕೊಟ್ಟಿದ್ದೀನಿ. ನಾನು ಇಷ್ಟು ಕೂಡ ಕರ್ನಾಟಕ ಸರ್ಕಾರ ದಲಿತರ ಹಣವನ್ನು ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ATM ಮಾಡೋಕ್ಕೋಸ್ಕರ ಹೈದರಾಬಾದಲ್ಲಿ ಇರ್ತಕ್ಕಂಥ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತೆಲಂಗಾಣದ ಕಾಂಗ್ರೆಸ್, ಅಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ. ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಅಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಅದನ್ನು ATM ಮುಖಾಂತರ ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡೋವಂಥದ್ದಕ್ಕೆ ಮಾಡಿದರೆ. ಇದರ ಬಗ್ಗೆ ನೀವು ಕೂಡಲೇ BJP ಹೋರಾಟ ಮಾಡೋ ದೃಷ್ಟಿಯಿಂದ ಎಲ್ಲ ದಾಖಲೆಗಳನ್ನು ನಿಮಗೆ ಕಳಿಸಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದೇನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರ ಮಾತು. ನೇರವಾಗಿ ಹೈಕಮಾಂಡ್ ನಾಯಕರನ್ನೇ ತರಟೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ ಅಶೋಕ್ ಅವರು BJP ಹೈಕಮಾಂಡ್ಗೂ ಕೂಡ ನನ್ನ ಖುದ್ದು ಪತ್ರವನ್ನು ಬರೆದು ಮಾಹಿತಿಯನ್ನು ತಲುಪಿಸಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಮತ್ತೆ ಯಾವೆಲ್ಲ ತಿರುವುಗಳನ್ನು ಪಡೆದುಕೊಳ್ಳುತ್ತೆ, ಜೊತೆಗೆ ಹೈಕಮಾಂಡ್ ಎಂಟ್ರಿಯಾಗಿ ಏನಾದರೂ CBI ಕುರಿತಂತೆ ಏನಾದರೂ ಶಿಫಾರಸಿಗೆ ಏನಾದರೂ ಧ್ವನಿ ಎತ್ತುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಆರ್ ಅಶೋಕ್ ಇರಬಹುದು ಅಥವಾ ಬಿಜೆಪಿ ಇತರೆ ನಾಯಕರುಗಳು ಇರಬಹುದು, ಅವರು ಯಾವ ರೀತಿನಲ್ಲಿ ಇದರ ವಿರುದ್ಧ ಸಿಡಿದೆದ್ದಿದ್ದಾರೆ ಅನ್ನೋದನ್ನ, ಗಟ್ಟಿಯಾಗಿ ಧ್ವನಿ ಎತ್ತಿದ್ದಾರೆ ಅನ್ನೋದನ್ನ ನೀವು ಹೇಳಿದ್ರಿ. ಅಟ್ ದ ಸೇಮ್ ಟೈಮ್ ಇಡೀ ಪ್ರಕರಣವನ್ನ CBI ಸುಮೋಟೋ ಆಗಿ ತಗೊಂಡು ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಅಥವಾ ತನಿಖೆ ಮಾಡುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಸುರೇಶ್? ಜೊತೆಗೆ ಈ ಪ್ರಕರಣ ಕೇವಲ ಒಂದು ಚಿಕ್ಕ ಪ್ರಕರಣ ಮಾತ್ರ ಅಲ್ಲ, ಸರ್ಕಾರದ ಬುಡಕ್ಕೆ ಕೊಡ್ಲಿಯೇಟು ಹಾಕಬಲ್ಲಂತಹ ಒಂದು ಪೊಟೆನ್ಷಿಯಲ್ ಇರುವಂತಹ ಪ್ರಕರಣ. ಯಾಕಂದ್ರೆ ಇದರಲ್ಲಿ ಸೂಸೈಡ್ ಆಗಿರ್ತಕ್ಕಂಥದ್ದು, ಒಬ್ಬ ದಕ್ಷ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಇದರ ಮ್ಯಾಗ್ನಿಟ್ಯೂಡ್ ಏನಿದೆ ಸುರೇಶ್? ಶ್ರೀಲಕ್ಷ್ಮಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಏನು ಲೂಟಿ ಪ್ರಕರಣ ಇದೆ, ಇದು ದಿನಕ್ಕೊಂದು ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಇನ್ನು ತಾವು ಕೇಳಿದಂಥ ಪ್ರಶ್ನೆಗೆ ಇಲ್ಲಿ CBI ಪ್ರಕರಣ, CBIನವರು ಈ ಪ್ರಕರಣವನ್ನು ವಹಿಸಿಕೊಳ್ಳೋದಕ್ಕೆ ಇದು ಸೂಕ್ತವಾದಂಥದ್ದು, ಇಟ್ಸ್ ಎಲಿಜಿಬಲ್. ಹೇಗೆ ಅಂತ ನೋಡೋದಾದರೆ ಇದು ಅಂತಾರಾಜ್ಯದ ಮಟ್ಟದಲ್ಲಿ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಇದು ಕೇವಲ ರಾಜ್ಯ ಮಟ್ಟದಲ್ಲಿ ಆಗಿದ್ದರೆ ರಾಜ್ಯದ ಯಾವುದಾದ್ರೂ ವಿಶೇಷ ತನಿಖಾ ದಳ, SIT ಇರ್ಬೋದು ಅಥವಾ CID ಇರ್ಬೋದು, ಯಾವುದಾದ್ರೂ ಒಂದು ತನಿಖೆ ಮಾಡ್ತಕ್ಕಂಥದ್ದು. ಆದರೆ ಇದು ಅಂತಾರಾಜ್ಯ ವ್ಯವಹಾರ ಆಗಿರ್ತಕ್ಕಂಥದ್ದು. ಅಂತಾರಾಜ್ಯ ಮಟ್ಟದಲ್ಲಿ ಹಣ ವರ್ಗಾವಣೆ ಆಗಿರೋ ನಿಟ್ಟಿನಲ್ಲಿ ಇದು CBIಗೆ ಯೋಗ್ಯವಾಗಿರ್ತಕ್ಕಂಥದ್ದು. ಜೊತೆಗೆ 3 ಕೋಟಿಗಿನ್ನ ಮೇಲ್ಪಟ್ಟು ಎಷ್ಟೇ ಅವ್ಯವಹಾರ ಆಗಿದ್ದೆ ಆದರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು. ಅದು ಕೇಂದ್ರದ ತನಿಖಾ ಏಜೆನ್ಸಿಗಳಿಂದ ತನಿಖೆ
ಆಗಬೇಕು ಅಂತಕ್ಕಂಥದ್ದು ನಿಯಮ. ಸೊ ಈಗ ನೋಡೋದಾದ್ರೆ ಈ ಎರಡೂ ಪ್ರಕರಣ ಇವೆರಡೂ ಏನು ಅತ್ಯಂತ ಸ್ಪಷ್ಟವಾಗಿ ಪಾರದರ್ಶಕ ಮೇಲ್ಗಡೆ ಕಾಣ್ತಾ ಇದೆ. ಈಗ ಈಗ ಎರಡು ಆರೋಪಗಳು ಸ್ಪಷ್ಟವಾಗಿರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡಿದ್ರೆ CBI ತನಿಖೆಗೆ ನೀಡುವಂಥ ಸೂಕ್ತ ಮತ್ತು CBI ತನಿಖೆಗೆ ಅರ್ಹವಾಗಿರುವಂಥ ಪ್ರಕರಣ. ಆದರೆ ಯೂನಿಯನ್ ಬ್ಯಾಂಕ್ ಅವರು ನಮ್ಮ ತಪ್ಪಿಲ್ಲ ಅಂತ ಹೇಳಿ ಅವರೇ ತನಿಖೆಯನ್ನು ಮಾಡಿ ಅಂತೇಳಿ CBIನವರಿಗೆ ಮೊರೆ ಹೋದ್ರು ಕೂಡ ಸರ್ಕಾರ CBIನಿಂದ ಜಾರ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೇ ನಿಟ್ಟಿನಲ್ಲೇನೆ CBIಗೆ ಎಲ್ಲಿ ಕೊಡ್ತಾರೋ ಅನ್ನೋ ಒಂದು ನಿಟ್ಟಿನಲ್ಲೇ ಕೆಲ ಆಪ್ತರ ಸಲಹೆಯನ್ನು ಪಡೆದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು SITಗೆ ತನಿಖೆ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಒಂದು ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಒಂದು ತನಿಖಾ ದಳ, ಒಂದು ವಿಶೇಷ ತನಿಖಾ ದಳ ತನಿಖೆಯನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ಅದನ್ನು CBIನವರು ಅಷ್ಟು ಸುಲಭವಾಗಿ ಬಂದು ತನಿಖೆಯನ್ನು ಮಾಡೋದಕ್ಕೆ ಬಿಡೋದಿಲ್ಲ, ಆಗೋದಿಲ್ಲ ಅಂತಕ್ಕಂತಹ ಒಂದು ಕಾರಣಾತ್ಮಕ ಒಂದು ವಿಚಾರವನ್ನು ಮುಂದೆ ಇಟ್ಕೊಂಡು SITಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ SIT ಮೂಲಕ ಏನು ಮಾಡ್ತಾರೆ, ಒಂದಷ್ಟು ತನಿಖೆಯನ್ನು ಒಂದು ನಿಧಾನಗೊಳಿಸುವಂಥ ಪ್ರಕ್ರಿಯೆ ಆಗ್ಬೋದು. ಒಂದು ವೇಳೆ ಸರ್ಕಾರದ ಮಂತ್ರಿ ಏನಾದ್ರು ಭಾಗಿಯಾಗಿದ್ದೇ ಆದರೆ ಅಥವಾ ಏನಾದರೂ ಸರ್ಕಾರ ಮಂತ್ರಿ ಅಲ್ಲದೆ ಏನಾದರೂ ಒಂದು ವೇಳೆ ಏನೋ ಅಧಿಕಾರಿಗಳು ಇರ್ಬೋದು ಅಥವಾ ಬ್ಯಾಂಕ್ ಅಧಿಕಾರಿಗಳು ಭಾಗಿಯಾಗಿದ್ದೇ ಆದರೆ ಅವರನ್ನು ತಪ್ಪಿತಸ್ಥರನ್ನಾಗಿ ಮಾಡುವಂಥದ್ದು. ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ವಿಪಕ್ಷದವರು ಹೇಳುವಂತೆ ಸರ್ಕಾರದ ಮಂತ್ರಿಯನ್ನು ರಕ್ಷಣೆ ಮಾಡುವಂತಹ ಒಂದು ಕೆಲಸಕ್ಕೆ ಇಡೀ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಈಗಾಗಲೇ ಎಲ್ಲರೂ ಕೂಡ ವಿಪಕ್ಷದ ನಾಯಕರು ಬೊಬ್ಬೆಯನ್ನು ಹಿಡಿತಿರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಮತ್ತೊಂದು ಆಯಾಮವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ಇದೇ ಪ್ರಕರಣ. ಈಗ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು ಅವ್ರು ಹೇಳುವಂಥ ಮಾತನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ನಾವು. ಸೊ ಅವ್ರು ಹೇಳಿರುವಂತೆ ಕಪ್ಪ ಕಾಣಿಕೆ ದೆಹಲಿಗೆ ಸಲ್ಲಿಸುವ ಸಲುವಾಗಿಯೇ ಏನು ತೆಲಂಗಾಣದ ಸರ್ಕಾರದಿಂದ ಏನೋ ದೆಹಲಿಗೆ ಕಲಿಸಿದ್ದಾರೆ ಹಣವನ್ನು ಅಂತಕ್ಕಂತಹ ಒಂದು ಸ್ಫೋಟಕ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡಕ್ಕೆ ಬಿಚ್ಚಿರ್ತಕ್ಕಂಥದ್ದು. ಇದು ಮುಂದಿನ ದಿನಗಳಲ್ಲಿ ಮತ್ತೆ ಯಾವ ಆಯಾಮವನ್ನು ಪಡೆದುಕೊಳ್ಳುತ್ತೆ, ಒಂದು ವೇಳೆ SIT ಅವರು ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಒಂದು ಭಾಗವಾದರೆ ಮತ್ತೊಂದು ಭಾಗವಾಗಿ ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು ಅಥವಾ ಸುರ್ಜೇವಾಲಾ ಇರ್ಬೋದು, ಎಲ್ಲರೂ ಕೂಡ ಈ ಪ್ರಕರಣದಲ್ಲಿ ಮೌನವನ್ನು ವಹಿಸಿರೋದನ್ನು ನೋಡುತ್ತಾ ಹೋದರೆ ಖಂಡಿತವಾಗಲೂ ಕೂಡ ಆರ್ ಅಶೋಕ್ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾಕೆ ಇಷ್ಟು ಜನ ಮೌನರಾಗಿದ್ದೀರಿ, ಏನು ನಿಮ್ಗೇನಾದ್ರು ಪಾಲು ಬಂದಿದೆಯಾ ಅಂತಕ್ಕಂತಹ ಒಂದು ನೇರವಾದಂತಹ ಪ್ರಶ್ನೆಯನ್ನು ಮಾಡ್ತಕ್ಕಂಥದ್ದು. ಯಾಕೆಂತಂದರೆ ನೋಡಿ, ರಾಜ್ಯದಲ್ಲಿ ಯಾವುದೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಆತು ಅಂದರೆ ಸುರ್ಜೇಲಿ ಏನಾದರೂ ಒಂದು ಕೆಲವು ಸಣ್ಣ ಪುಟ್ಟ ತಪ್ಪುಗಳಾತಂದ್ರೆ ಸುರ್ಜೇವಾಲಾ ಡೈಲಿಯಿಂದ ಓಡ್ ಬಂದು ಇಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾರೆ, ಪ್ರತಿಭಟನೆ ಸಲಹೆಗಳನ್ನ ಕೊಡ್ತಾರೆ, ಸೂಚನೆಗಳನ್ನ ಕೊಡ್ತಾರೆ, ಸಭೆಗಳನ್ನ ಮಾಡ್ತಾರೆ. ಆದರೆ ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಕೋಟಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಇದರ ಬೆನ್ನು ಬಿದ್ದಿದೆ. ಎಲ್ಲಿ ಕೋಟಿ ಹಣ ದುರ್ಬಳಕೆ ಆಗಿರಬಹುದು ಅನ್ನುವಂತಹ ಪ್ರಶ್ನೆಗೆ ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ರಿಯಲ್ ಎಸ್ಟೇಟ್ಗೆ ಬಳಕೆಯಾಗಿದೆಯಾ ನಿಗಮದ ಹಣ? ನಿಗಮದ ಹಣದಲ್ಲಿ ಜಮೀನು ಖರೀದಿಯಾಗಿತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಚಿತ್ರದುರ್ಗ, ಬಳ್ಳಾರಿಯಲ್ಲಿ ಜಮೀನು ಖರೀದಿಯಾಗಿದೆಯಾ? ಈ ಬಗ್ಗೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಜೋರು ಚರ್ಚೆ ಆಗ್ತಾ ಇದೆ ಅಂತೆ. ನಾಗೇಂದ್ರ ರಾಜೀನಾಮೆ ಬಗ್ಗೆಯೂ ಕೂಡ ಪರ ವಿರೋಧದ ಚರ್ಚೆ ಆಗ್ತಾ ಇದೆ ಪಕ್ಷದಲ್ಲಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.